नमस्ते बच्चों। आज हम तृतीय भाषा हिंदी विषय के अंतर्गत 9वीं कक्षा के चौथा पाठ अनुशासन ही शासन ही इस पाठ के बारे में अध्ययन करेंगे। बच्चे, इस पाठ का अध्ययन करने से पहले हम इस पाठ के लेखक डॉक्टर रमेश मिलन जी के बारे में संक्षिप्त परिचय प्राप्त कर लेंगे और उसके बाद इस पद्यपाठ का आशय क्या है जान लेंगे और उसके बाद हम कविता का भावार्थ की ओर जाएंगे। तो बच्चों, अब हम इस कविता के कवि डॉक्टर रमेश मिलन जी के बारे में संक्षिप्त परिचय पीपीटी के द्वारा प्राप्त कर लेंगे। बच्चों, इस पद्यपाठ यानी कविता अनुशासन ही शासन है, इस कविता के कवि का नाम है डॉक्टर रमेश मिलन जी। बच्चों, जो आप इस भावचित्र में देख रहे हैं ये डॉक्टर रमेश मिलन जी का ही भावचित्र है। अब हम इनके बारे में संक्षिप्त परिचय प्राप्त कर लेंगे। डॉक्टर रमेश मिलन जी हिंदी के प्रसिद्ध बाल साहित्यकार हैं। इनका जन्म 7 जुलाई 1946 को मानछड़ ग्राम में हुआ। यह ग्राम उत्तर प्रदेश के बुलंदशहर जिला में स्थित है। ಮಕ್ಕಳೇ, ಇಂದು ನಾವೆಲ್ಲ ಅಧ್ಯಯನ ಮಾಡ್ತಾ ಇರುವಂತಹ ಕವಿತೆಯ ಹೆಸರು ಅನುಶಾಸನ್ ಹಿ ಶಾಸನ್ ಹಿ। ಈ ಕವಿತೆಯನ್ನು ಬರೆದಂತಹ ಕವಿ ಡಾಕ್ಟರ್ ರಮೇಶ್ ಮಿಲನ್ ಜಿಯವರಾಗಿದ್ದಾರೆ। ಇವರ ಜನ್ಮ ಜುಲೈ 7, 1946ರಲ್ಲಿ ಉತ್ತರ ಪ್ರದೇಶದ ಬುಲಂದ್ಶಹರ್ ಎಂಬ ಜಿಲ್ಲೆಯ ಮಾನ್ಚಡ್ ಎಂಬ ಗ್ರಾಮದಲ್ಲಿ ಆಯಿತು। इन्होंने हिंदी एवं राजनीति शास्त्र में MA किया है। ಇವರು ಹಿಂದಿ ಮತ್ತು ರಾಜನೀತಿ ಕ್ಷೇತ್ರದಲ್ಲಿ MA ಪದವಿಯನ್ನು पूर्णಗೊಳಿಸಿಕೊಂಡರು। इनकी रचनाएं, प्रमुख रचनाएं इस प्रकार हैं। कविता संग्रह, कविता ಸಂಕಲನಗಳು ಯಾವುವು ಅಂದರೆ ಸೋನೆ ಕಿ ಮछली, ಕೋಕಿಲ್ ಕಂಠ್, ಸಲೋನೆ ಗೀತ್ ಇವು ಇವರಿಂದ ರಚಿಸಲ್ಪಟ್ಟಿರುವಂತಹ ಕಾವ್ಯ ಸಂಕಲನಗಳು। ಕವಿತೆಗಳ ಸಂಗ್ರಹ, ಕಹಾನಿ ಸಂಗ್ರಹ, ಕಥಾ ಸಂಕಲನಗಳು ಯಾವ್ಯಾವು ಅಂದರೆ मेहनत की महक, छिड़कते पंख, ये इनसे रचित यानी रमेश मिलन जी से रचित कहानी संग्रह है। गीत, सरस गीत विज्ञान के, उपन्यास एक चमन फूल के, ये इनसे रचित उपन्यास है। बच्चों, ये यानी रमेश मिलन जी हास्य व्यंग्य नाटिका बात इतनी सी है का दूरदर्शन में धारावाहिक के रूप में प्रसारण हुआ है। यानी इनसे रमेश मिलन जी से लिखित व्यंग्य रचना, हास्य और व्यंग्य रचना नाटक के रूप में धारावाहिक के रूप में प्रसारित हुआ है, वो भी दूरदर्शन में। इसके साथ साथ इनका कविता संग्रह सोने की मछली NCERT द्वारा पुरस्कृत है। ಇವರಿಂದ ರಚಿಸಲ್ಪಟ್ಟಿರುವಂಥ ಹಾಸ್ಯ ವ್ಯಂಗ್ಯ ರಚನೆ ನಾಟಕವು ಬಾತ್ ಇತನಿ ಸಿ ಹೈ ಅನ್ನೋ ವ್ಯಂಗ್ಯ ರಚನೆ ದೂರದರ್ಶನದಲ್ಲಿ 2 ಬಾರಿ ಧಾರಾವಾಹಿ ರೂಪದಲ್ಲಿ ಪ್ರಸಾರವಾಗಿದೆ। ಇವರ ಕವಿತಾ ಸಂಗ್ರಹ ಸೋನೆ ಕಿ ಮछली ಇದಕ್ಕೆ NCERT ಮೂಲಕ ಪ್ರಶಸ್ತಿಯೂ ಸಹ ಲಭ್ಯವಾಗಿದೆ। प्रस्तुत कविता उनके कविता संग्रह कोकिल कंठ सलोने गीत से ली गई है। प्रस्तुत पद्यವನ್ನು
ಇವರ ಕವಿತಾ ಸಂಕಲನವಾದಂತಹ ಕೋಕಿಲ್ ಕಂಠ್ ಸಲೋನೆ ಗೀತ್ ಇದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. तो बच्चों ये था इस कविता के कवि डॉक्टर रमेश मिलन जी का संक्षिप्त परिचय. इस कविता का आशय इस प्रकार है. लाल हरी पीली बत्ती ए ट्राफिक के संकेत. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ರಸ್ತೆಯನ್ನು ದಾಟುವಂಥ ಸಂದರ್ಭದಲ್ಲಿ, ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ನೋಡ್ತೀವಿ. ಅಂದರೆ ಅಲ್ಲಿ ಕೆಂಪು ಬತ್ತಿ, ಹಳದಿ ಬತ್ತಿ ಮತ್ತು ಹಳದಿ ದ್ವೀಪವನ್ನು, ಕೆಂಪು ದ್ವೀಪವನ್ನು, ಹಸಿರು ದ್ವೀಪವನ್ನು ಕಾಣ್ತೀವಿ. ಅಂದರೆ ಈ ದೀಪಗಳ ಅರ್ಥ ಏನಪ್ಪ ಅಂದರೆ ಚಲೋ ಹರಿಪರ್, ಅಂದರೆ ನಾವು ರಸ್ತೆಯಲ್ಲಿ ಮುಂದೆ ಸಾಗೋದಕ್ಕೆ ಹಸಿರು ಬಣ್ಣದ ದೀಪದ ಒಂದು ಅನುಮತಿಯನ್ನು ನಾವು ಕಾಯಬೇಕಾಗುತ್ತೆ. ಜೊತೆಗೆ ಕೆಂಪು ಬಣ್ಣದ ದೀಪ ಹತ್ತಿದಾಗ ನಾವು ನಮ್ಮ ವಾಹನವನ್ನು ಅಲ್ಲಿಯೇ ನಿಲ್ಲಿಸಿ ಸ್ವಲ್ಪ ಕಾಲ ನಾವು ಸಮಯವನ್ನು ಅಲ್ಲೇ ಕಳೆಯಬೇಕಾಗುತ್ತೆ. ತದನಂತರ ಪೀಲಿ ಕರೆ ಸಚೇತ್, ಹಳದಿ ಬಣ್ಣದ ದ್ವೀಪ ಹತ್ತಿದಾಗ ನಾವು ಹೊರಡೋದಕ್ಕೆ ಸಿದ್ಧರಾಗಿರಬೇಕಾಗುತ್ತೆ. ಸಡಕ್ ಪಾರ್ ಜೀಬ್ರಾ ಕ್ರಾಸಿಂಗ್ ಪರ್, ಸಾಮಾನ್ಯ ಕಾಲ್ನಡಿಗೆಯಲ್ಲಿ ನಡೆಯುವಂಥವ್ರು ಜೀಬ್ರಾ ಕ್ರಾಸಿಂಗ್ ಮೇಲೆ ರಸ್ತೆಯನ್ನು ದಾಟಬೇಕಾಗುತ್ತೆ. इस पद्य के द्वारा विद्यार्थियों को सड़क पार करते समय ध्यान रखने की बातें सिखाई जा सकती है. ಈ ಒಂದು ಪದ್ಯದ ಮೂಲಕ ರಸ್ತೆ ದಾಟುವಾಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರೀತಿಯ ನಾವು ಲಕ್ಷ್ಯವನ್ನು ಕೊಟ್ಟು ಅಲ್ಲಿ ರಸ್ತೆ ನಿಯಮಗಳನ್ನು ಯಾವ ರೀತಿಯಾಗಿ ಪರಿಪಾಲನೆ ಮಾಡಬೇಕು ಅನ್ನೋದನ್ನು ನಾವು ಕಲಿಸಬಹುದು. तो बच्चों, अब हम डॉक्टर रमेश मिलन जी से लिखित अनुशासन ही शासन है इस कविता के बारे में अध्ययन करेंगे. अनुशासन ही शासन है. अनुशासन और शासन, शासन यानी सरकार से सभी जनता के लिए पालन करने के लिए जो नियम होते हैं उन्हीं को हम अनुशासन कहते हैं. ಇಲ್ಲಿ ನಾವು ಅನುಶಾಸನ್ ಹಿ ಶಾಸನ್ ಹೇ ಅನ್ನೋ ಒಂದು ಪದ್ಯದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಶಾಸನ್ ಸರ್ಕಾರದಿಂದ ಜನರಿಗಾಗಿ ಅವುಗಳನ್ನು ಪಾಲನೆ ಮಾಡೋದಕ್ಕಾಗಿ ಹಾಕಿರುವಂತಹ ನಿಯಮಗಳನ್ನು ನಾವು ಶಾಸನ ಅಂತ ಕರಿಬಹುದು. ಅಂತಹ ಅನೇಕ ಪ್ರಕಾರದ ಶಾಸನಗಳು ನಮ್ಮ ಜೀವನದಲ್ಲಿ ಇದ್ದಾವೆ. ಅವನ್ನೆಲ್ಲವನ್ನು ಸಹ ನಾವು ಪಾಲನೆ ಮಾಡಬೇಕಾಗಿರುತ್ತೆ. ಹಾಗೆ ಇಲ್ಲಿಯೂ ಸಹ ಕೆಲವೊಂದು ನಿಯಮವನ್ನು ರಸ್ತೆಯ ನಿಯಮಗಳನ್ನು, ಅಂದರೆ ರಸ್ತೆ ದಾಟುವಾಗ ಯಾವ ರೀತಿಯ ನಿಯಮಗಳನ್ನು ನಾವು ಅನುಸರಿಸಬೇಕು ಅನ್ನೋದನ್ನೇ ಇಲ್ಲಿ ನಾವು ಈ ಪದ್ಯದ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಆ ನಿಯಮಗಳನ್ನು ಶಿಸ್ತುಬದ್ಧವಾಗಿ ಅನುಕರಿಸುವುದೇ, ಪಾಲನೆ ಮಾಡುವುದೇ ಅನುಶಾಸನ ಅಂತ ಕರೆಸಿಕೊಳ್ಳುತ್ತೆ. तो बच्चों, अब हम देखते हैं इस कविता का भावार्थ, यानी रमेश मिलन जी इस कविता में किस प्रकार रस्ते नियमों को पालन करने के लिए हमें सूचित कर रहे हैं, ये देखेंगे. पद्यपाठ 4. अनुशासन ही शासन है. चलती बस में चढ़ो नहीं तुम और कभी मत कूदो, कभी सड़क पर जाकर बच्चों नहीं खेलने लगना, साइकिल पर हो या पैदल कभी ना बेडब चलना. यानी कवि रमेश मिलन जी यहाँ पर सारे छात्रों को संदेश दे रहे हैं कि जो बच्चों इस चित्र में जो चित्र दिखाई दे रहा है आपको, उसमें तो हम सभी देख रहे हैं बच्चे इस तरह बस के द्वार पर खड़े हैं. इस तरह खड़े रहना उचित नहीं है. और चलती बस में इधर चित्र की एक और हम देख सकते हैं, बस चल रही है, उस चलती हुई बस पर कोई चढ़ रहा है. कवि कह रहे हैं ये सभी गलत है. मಕ್ಕಳೇ, ನಾವು ಈ ಚಿತ್ರದಲ್ಲಿ ಕಾಣೋ ಹಾಗೆ ಚಲ್ತಿ ಬಸ್ ಮೇ ಚಡೋ ನಹಿ ತುಮ್ ಚಿತ್ರದ ಒಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ವಾಹನ ಹೋಗ್ತಾ ಇದೆ, ಬಸ್ ಮುಂದೆ ಸಾಗ್ತಾ ಇರುವಂಥ ಬಸ್ನಲ್ಲಿ ಆ ಒಬ್ಬ ವ್ಯಕ್ತಿ ಹತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ತಪ್ಪು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗೆ ಈ ಚಿತ್ರದ ಇನ್ನೊಂದು ಬದಿಯಲ್ಲಿ ಕಾಣೋ ಹಾಗೆ ಬಸ್ಸಿನ ಬಾಗಿಲಿಗೆ ಜೋತು ಬಿದ್ದು ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇರ್ಬೋದು. ಇದು ಸಹ ತಪ್ಪು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡುವುದು ಸರಿಯಲ್ಲ. ಯಾಕಂದರೆ ಮನುಷ್ಯನ ಜೀವ ಏನು ಕೊಟ್ಟರೂ ಸಿಗುವಂಥದ್ದಲ್ಲ, ಮತ್ತೆ ಹುಟ್ಟಿ ಬರುವಂಥದ್ದು ಅಲ್ಲ. ಆದ್ದರಿಂದ ಚಲ್ತಿ ಬಸ್ ಮೇ
ಚಡೋ ನಹಿ ತುಮ್ ಅವ್ರ ಕಭಿ ಮತ್ ಕೂಧೋ. ಹೋಗ್ತಾ ಇರುವಂಥ ಬಸ್ಸಲ್ಲಿ, ಸಾಗ್ತಾ ಇರುವಂಥ ಬಸ್ಸಲ್ಲಿ ಹತ್ತುವುದು ಎಷ್ಟು ಅಪರಾಧನೋ, ಎಷ್ಟು ತಪ್ಪು, ಅಷ್ಟೇ ತಪ್ಪು ಹೋಗ್ತಾ ಇರುವಂಥ ಬಸ್ಸಿನಿಂದ ಕೆಳಗಿಳಿಯುವುದೂ ಸಹ. ನಮಗೆಷ್ಟೇ ಅರ್ಜೆಂಟಾದ ಕೆಲಸಗಳಿರ್ಬೋದು, ನಾವು ಒಂದು ಕ್ಷಣ ಬಸ್ ನಿಲ್ಲುವವರೆಗೂ ಕಾಯ್ಕೊಂಡಿದ್ದು ಹತ್ತುವಂಥ ಮತ್ತು ಇಳಿಯುವಂಥ ಕೆಲಸವನ್ನು ಮಾಡಬೇಕು. ಕಭಿ ಸಡಕ್ ಪರ್ ಜಾಕರ್ ಬಚ್ಚೋ ನಹಿ ಖೇಲ್ನೆ ಲಗ್ನಾ. सड़क पर बच्चों को, यहाँ पर कवि रमेश मिलन जी बच्चों को कह रहे हैं कि चलती बस में चढ़ना और उतरना ठीक नहीं है, उसके साथ साथ सड़क पर इस तरह खेलना भी अच्छी बात नहीं है. ಇಲ್ಲಿ ನಾವು ಯಾವ ರೀತಿಯಾಗಿ ಸಾಗ್ತಾ ಇರುವಂಥ ಬಸ್ಸಲ್ಲಿ ಹತ್ತುವಂಥ ಮತ್ತು ಇಳಿಯುವಂಥ ಕ್ರಿಯೆಯನ್ನು ಮಾಡ್ತೀವೋ ಅದೆರಡೂ ತಪ್ಪು ಅಂತ ಹೇಳ್ತಾ ಇದ್ದರು. ಅದೇ ರೀತಿಯಾಗಿ ಈ ರೀತಿ ರಸ್ತೆಗಳು ಓಡಾಡುವಂಥ, ವಾಹನಗಳು ಓಡಾಡುವಂಥ ರಸ್ತೆಯಲ್ಲಿ ಆಟವಾಡುವುದು ಸಹ ಅಷ್ಟೇ ತಪ್ಪು. ಅದನ್ನು ಸಹ ಮಕ್ಕಳು ಮಾಡಬಾರ್ದು. ಅದರಿಂದ ಅಪಘಾತಗಳಾಗುವಂಥ ಸಂದರ್ಭಗಳು ಹೆಚ್ಚಾಗಿರ್ತವೆ. ಹಾಗಾಗಿ ರಸ್ತೆಯ ಮೇಲೆ ಆಟವಾಡುವುದಾಗಲಿ, ಹೋಗ್ತಾ ಇರುವಂಥ ಬಸ್ಸಲ್ಲಿ ಹತ್ತುವುದು ಅಥವಾ ಇಳಿಯುವಂಥ ಕೆಲಸಗಳನ್ನು ಮಾಡುವುದಾಗಲಿ ಎರಡೂ ತಪ್ಪು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೈಕಲ್ ಪರ್ ಹೋ ಯಾ ಪೈದಲ್ ಕಭಿ ನ ಬೇಡ ಚಲನ. ಸೈಕಲ್ ಆಗಿರಲಿ ಅಥವಾ ಕಾಲ್ನಡಿಗೆಯಲ್ಲಿ ಆಗಿರಲಿ ಯಾವತ್ತೂ ಸಹ ನಾವು ಕುರುಡಾಗಿ ನಡಿಬಾರ್ದು. ಅಥವಾ ನಮಗೆ ಎಲ್ಲವೂ ಗೊತ್ತು, ನಾವೇ ಎಲ್ಲವನ್ನು ನಿಭಾಯಿಸ್ತೀವಿ ಅನ್ನೋ ಅಹಂಕಾರದಿಂದ ನಾವು ರಸ್ತೆಯ ಮೇಲೆ ಯಾವತ್ತೂ ಸಹ ಪ್ರಯಾಣವನ್ನು ಮಾಡಬಾರ್ದು. ಸೈಕಲ್ ಆಗಿರಲಿ ಅಥವಾ ಕಾಲ್ನಡಿಗೆಯಲ್ಲಾಗಿರಲಿ ನಾವು ಹೋಗುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯನ್ನು, ರಸ್ತೆಯನ್ನು ದಾಟುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಎರಡೂ ಕಡೆ ರಸ್ತೆ ಎರಡೂ ಬದಿಗಳಲ್ಲಿ ನೋಡಿ ವಾಹನಗಳು ಬರದೇ ಇರುವುದನ್ನು ಖಾತರಿಪಡಿಸಿಕೊಂಡಾದ ಮೇಲೆ ನಾವು ರಸ್ತೆಯನ್ನು ದಾಟುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಸೈಕಲ್ ಮೇಲೆ ಹೋಗಬೇಕಾದಂಥ ಸಂದರ್ಭದಲ್ಲೂ ಸಹ ನಾವು ರಸ್ತೆಯ ಎಲ್ಲ ನಿಯಮಗಳನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡಿಕೊಂಡು ರಸ್ತೆಯನ್ನು ದಾಟುವಂಥ ಕೆಲಸವನ್ನು ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಅಪಘಾತಕ್ಕೆ ಒಳಗಾಗುವುದನ್ನು ತಪ್ಪಿಸ್ಬೋದು. ನಾವು ಎಷ್ಟು ಸುರಕ್ಷಿತವಾಗಿ ಮನೆಯಿಂದ ಹೊರಗೆ ಹೋಗಿರ್ತೀವೋ ಅಷ್ಟೇ ಸುರಕ್ಷಿತವಾಗಿ ಮನೆಯನ್ನು ತಲುಪಬಹುದು. ಆದ್ದರಿಂದ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಹೋಗ್ತಾ ಇರುವಂತಹ ಬಸ್ಸಲ್ಲಿ ಹತ್ತಬೇಡಿ ಮತ್ತು ಕೆಳಗಡೆ ಇಳಿಬೇಡಿ. ಅದಷ್ಟೇ ಅಲ್ಲದೆ ಸೈಕಲ್ ಮೇಲಾಗಿರಲಿ ಅಥವಾ ಕಾಲ್ನಡಿಗೆಯಲ್ಲಾಗಿರಲಿ ಹೋಗಬೇಕಾದ ಕುರುಡಾಗಿ ನೀವು ನಡಿಬೇಡ್ರಿ. ತುಂಬ ಎಚ್ಚರಿಕೆಯಿಂದ, ತುಂಬ ನಿಗಾ ವಹಿಸಿ ಅಲ್ಲಿ ನಾವು ರಸ್ತೆಯನ್ನು ದಾಟುವಂಥ ಕೆಲಸವನ್ನು ಮಾಡಬೇಕು. ಮತ್ತು ರಸ್ತೆಯ ಮೇಲೆ ಆಟವನ್ನು ಆಡುವುದು ಸಹ ಒಳ್ಳೆಯದಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಪ್ಯಾರದಲ್ಲಿ ನೋಡೋದಾದರೆ, ನ ಜಾನೆ ಕ್ಯೂ ಹೆಲ್ಮೆಟ್ ಬಿನ್ ಸಮझदार ये चलते, सिर तो आखिर अपना ही है इतना नहीं समझते, घर पर जो हते भाट न दो उनको गम की सौगात. कवि यहाँ पर कह रहे हैं, न जाने क्यों हेल्मेट बिन समझदार ये चलते. ಸಾಮಾನ್ಯವಾಗಿ ರಸ್ತೆ ಎಲ್ಲ ನಿಯಮಗಳನ್ನು ಮುರಿಯೋದಾಗಿರಲಿ ಅಥವಾ ಹೆಲ್ಮೆಟ್ಗಳನ್ನು ಧರಿಸದೆ ಹಾಗೆ ಹೊರಡೋದಾಗಿರಲಿ ಅವೆಲ್ಲವನ್ನು ಮಾಡುವಂಥದ್ದು ವಿದ್ಯಾವಂತ ಯುವಕರೇ. ಆದ್ದರಿಂದ ಇಲ್ಲಿ ಆ ಎಲ್ಲ ಯುವಕರಿಗೆ ಕವಿ ಸಂದೇಶವನ್ನು ನೀಡ್ತಾ ಇದ್ದಾರೆ, ನಿಮ್ಮ ಜೀವನ ಅತ್ಯಮೂಲ್ಯವಾಗಿರುವಂಥದ್ದು. ಆದ್ದರಿಂದ ಅದಕ್ಕೆ ಘಾಸಿಯನ್ನು ಮಾಡ್ಕೋಬೇಡ್ರಿ, ಅದನ್ನು ಅಪಘಾತಕ್ಕೀಡು ಮಾಡಿ ಅನ್ಯಾಯವಾಗಿ ನಿಮ್ಮ ಜೀವವನ್ನು ಕಳ್ಕೊಳ್ಬೇಡಿ. ಹೋಗ್ತಾ ಇರುವಂಥ ಎಲ್ಲಾದರೂ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ವಾಹನವನ್ನು ತೆಗೆದುಕೊಂಡು ಪ್ರಯಾಣ ಮಾಡ್ತಾ ಇದ್ದೀರಿ ಅಂದಾಗ ಅದಕ್ಕೆ ಹೆಲ್ಮೆಟನ್ನು ಧರಿಸೋದನ್ನು ಮರಿಬೇಡಿ. ಜೊತೆಗೆ ರಸ್ತೆಯ ಎಲ್ಲ ನಿಯಮಗಳನ್ನು ನೀವು ಪರಿಪಾಲನೆ ಮಾಡೋದನ್ನು ಕಲೀರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಸಿರ್ ತೋ ಆಖಿರ್ ಅಪ್ನಾ ಹಿ ಹೇ ಇತನಾ ನಹಿ ಸಮಜ್ತೆ. ಅಂದರೆ ಯಾವಾಗ ನಾವು ಹೆಲ್ಮೆಟ್ಗಳಿಲ್ಲದೆ ದ್ವಿಚಕ್ರ ವಾಹನದಲ್ಲಿ ಸಂಚಾರ ಮಾಡ್ತೀವೋ ಆಗ ರಸ್ತೆಯ ಮೇಲೆ ಅಪಘಾತಗಳಾದಾಗ ಮೊದಲಿಗೆ ಪೆಟ್ಟಾಗೋದು ನಮ್ಮ ತಲೆಭಾಗಕ್ಕೆ ಪೆಟ್ಟಾದಾಗ ನಾವು ಜೀವವನ್ನೇ ಕಳೆದುಕೊಳ್ಳುವಂಥ ಸಂದರ್ಭಗಳು ಸೃಷ್ಟಿಯಾಗಬಹುದು. ಆದ್ದರಿಂದ ಒಮ್ಮೆ ಹೋದಂಥ ಪ್ರಾಣವನ್ನು ನಾವು ಹಿಂತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ನಾವು ಮನೆಯಲ್ಲಿ ನಮಗಾಗಿ ನಾವು ಹೊರಗಡೆ ಬಂದಾಗ ನಮ್ಮನ್ನು ಕಾಯುತ್ತಾ ಇರುವಂತಹ ಜೀವಗಳು ಮನೆಯಲ್ಲಿ ಬಹಳಷ್ಟು ಇರ್ತವೆ. ತಂದೆ ತಾಯಿಗಳಾಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅವರೆಲ್ಲರೂ ನಮ್ಮನ್ನು ಕಾಯ್ತಾ ಇರ್ತಾರೆ. ಆದ್ದರಿಂದ ಆ ಕಾಯ್ತಾ ಇರುವಂತಹ ಜೀವಗಳಿಗೆ ನಾವು ಸಮಾಧಾನವನ್ನು ಕೊಡುವಂಥವರಾಗಿರಬೇಕು.
ಜೊತೆ बाट ಅಂದರೆ ಪ್ರತೀಕ್ಷಾ ಕರ್ನೆ ವಾಲೆ ಅಂತಂದರೆ ನಮ್ಮನ್ನು ಕಾಯ್ತಾ ಇರುವಂಥವ್ರು. ಅವರೆಲ್ಲ ನಮ್ಮನ್ನು ಕಾಯ್ತಾ ಇರ್ತಾರೆ. ನನ್ನ ಮಗ ಈಗ ಹೋಗಿದ್ದಾನೆ, ಮನೆಗೆ ಹಿಂತಿರುಗಿ ವಾಪಸ್ ಚೆನ್ನಾಗಿ ಬರ್ತಾನೆ ಅನ್ನೋ ಆತ್ಮವಿಶ್ವಾಸದಿಂದ, ಕಾಳಜಿಯಿಂದ ಕಾಯ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಗಮ್ ಕಿ ಸೌಗಾತ್, ಗಮ್ ಅಂದರೆ ದುಃಖದ, ಸೌಗಾತ್ ಅಂದರೆ ತೋಫಾ ಅಂದರೆ ಉಡುಗೊರೆ. ಅಂತಹ ಕಾಯ್ತಾ ಇರುವಂತಹ ಜೀವಗಳಿಗೆ ನಾವು ದುಃಖದ ಉಡುಗೊರೆಯನ್ನು ಕೊಡಬಾರ್ದು. ಯಾಕಂದರೆ ನಮ್ಮನ್ನು ಚಿಕ್ಕ ವಯಸ್ಸಿನಿಂದ ಈ ಮಟ್ಟಕ್ಕೆ ನಾವು ಬರಬೇಕಂದ್ರೆ ತುಂಬಾ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿರ್ತಾರೆ. ನೂರಾರು ಕನಸುಗಳನ್ನು ಕಟ್ಕೊಂಡು ಬೆಳೆಸಿರ್ತಾರೆ. ಆ ಕನಸುಗಳನ್ನು ಸಾಕಾರ ಮಾಡುವಂಥ ಮೂರ್ತಿಗಳಾಗಬೇಕೇ ಹೊರತು, ಅವರ ಬಾಳಿನ ಬೆಳಕಾಗಬೇಕೇ ಹೊರತು, ಅವರ ಆಸೆಗಳಿಗೆ ನಾವು ಜ್ಯೋತಿ ಆಗಬೇಕೇ ಹೊರತು, ನಮ್ಮ ಅಹಂಕಾರದಿಂದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಮ್ಮ ಸ್ವೇಚ್ಛಾಚಾರದಿಂದ ನಾವು ವರ್ತಿಸಿದ್ದೇ ಆದಲ್ಲಿ ನಾವು ನಿಜಕ್ಕೂ ಸಹ ನಮ್ಮ ಅಮೂಲ್ಯವಾದಂಥ ಪ್ರಾಣವನ್ನು ಕಳ್ಕೊಳ್ಬೇಕಾಗುತ್ತೆ. ಆಗ ಮನೆಯಲ್ಲಿ ಕಾಯ್ತಾ ಇರುವಂಥ ಅಷ್ಟು ಜೀವಗಳಿಗೂ ಸಹ ನಾವು ದುಃಖದ ಉಡುಗೊರೆಯನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಆ ರೀತಿಯ ದುಃಖದ ಉಡುಗೊರೆಯನ್ನು ಕೊಡುವಂಥದ್ದು ಬೇಡ. ನೀವೆಲ್ಲರೂ ಸಹ ಸಂತೋಷದ ಉಡುಗೊರೆಯನ್ನು ಕೊಡಬೇಕು, ಸಂತೋಷ ಪಡಬೇಕು, ನಿಮ್ಮನ್ನು ಕಂಡು ಹೆಮ್ಮೆ ಪಡಬೇಕು. ಇಂಥ ಒಳ್ಳೆಯ ಪುತ್ರರತ್ನನಿಗೆ ನಾನು ಜನ್ಮವೆತ್ತಿದ್ದೀನಲ್ಲ ಅಂತ ಆ ತಾಯಿ ಹೆಮ್ಮೆ ಪಡಬೇಕು, ಅಂಥ ಮಕ್ಕಳಾಗಬೇಕು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ದುರ್ಘಟನಾ ಹೋ ಜಾಯ್ ಸಡಕ್ ಪರ್ ಕಭಿ ನ ಆಂಕ್ ಚುರಾವೋ, ಕರೋ ಮದದ್ ಘಾಯಲ್ ಕಿ ಫೌರನ್ ಅಸ್ಪತಾಲ್ ಪಹುಂಚಾವೋ, ಜೀವನ್ ಹೈ ಅನ್ಮೋಲ್ ಕೋಯಿ ನ ಹೋನೆ ಪಾಯೆ ಅನಾಥ್. ಇಲ್ಲಿ ಕವಿ ಮತ್ತೊಂದು ಮಾತನ್ನು ನಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ದುರ್ಘಟನಾ ಹೋ ಜಾಯ್ ಸಡಕ್ ಪರ್, ರಸ್ತೆ ಮೇಲೆ ಈ ರೀತಿ ಯಾವುದೇ ದುರ್ಘಟನೆಗಳೊಳಗಾದಾಗ ನಾವು ಕಣ್ಮುಚ್ಕೊಂಡು ಮುಂದೆ ಸಾಗಬಾರ್ದು. ಕಭಿನ ಆಂಕ್ ಚುರಾನ ಅಂದರೆ ಕಣ್ಣು ತಪ್ಪಿಸ್ಕೊಳ್ಳುವಂಥದ್ದು, ನೋಡಿಯೂ ನೋಡದ ಹಾಗೆ ಇರುವಂಥದ್ದು. ಆ ರೀತಿ ಮಾಡ್ದೇ ಆ ರಸ್ತೆ ಅಪಘಾತಕ್ಕೊಳಗಾದಂಥವ್ರಿಗೆ ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡಬೇಕು. ಕರೋ ಮದದ್ ಘಾಯಲ್ ಅಂದರೆ ಗಾಯಾಳು, ರಸ್ತೆ ಅಪಘಾತಕ್ಕೀಡಾಗಿ ರಕ್ತಸ್ರಾವವನ್ನು ಹೊಂದಿ ಗಾಯಗೊಂಡಿರುವಂತಹ ಮನುಷ್ಯರನ್ನು ನಾವು ತಕ್ಷಣ ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡಬೇಕು. ಫೌರನ್ ಅಸ್ಪತಾಲ್ ಪಹುಂಚಾವೋ, ಫೌರನ್ ಅಂದರೆ ತಕ್ಷಣ ನಾವು ಅವುಗಳನ್ನು ಅಲ್ಲೇ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಒಂದು ಆಸ್ಪತ್ರೆಗೆ ಅವರನ್ನು ಸೇರಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಯಾಕೆಂತಂದರೆ ಜೀವನ್ ಹೇ ಅನ್ಮೋಲ್ ಕೋಯಿ ನ ಹೋನೆ ಪಾಯೆ ಅನಾಥ್, ಮನುಷ್ಯ ಜನ್ಮ ಅನ್ನೋದು ತುಂಬ ಅಮೂಲ್ಯವಾಗಿರುವಂಥದ್ದು. ಒಮ್ಮೆ ಹೋದಂಥ ಜೀವವನ್ನು ನಾವು ಮತ್ತೆ ಹಿಂತಿರುಗಿ ಪಡೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ದರಿಂದ ಅಂತಹ ಅಮೂಲ್ಯವಾದಂತಹ ಜೀವವನ್ನು ರಕ್ಷಿಸುವುದು ಸಹ ನಮ್ಮೆಲ್ಲರ ಹೊಣೆಯಾಗಿರುತ್ತೆ. ಆದ್ದರಿಂದ ರಸ್ತೆಯ ಮೇಲೆ ಯಾವುದೇ ದುರ್ಘಟನೆ ಆಗಿರಲಿ, ಯಾರೇ ಅಪಘಾತಕ್ಕೊಳಗಾಗಿರಲಿ, ಅವರು ನಮ್ಮವರು ಆಗದೇ ಇದ್ದರೂ ಸಹ ಅವರು ಒಬ್ಬರು ಮನುಷ್ಯರು ಅನ್ನೋ ಮಾನವೀಯತೆಯ ಮೌಲ್ಯದೊಂದಿಗೆ, ಆ ಮಾನವೀಯತೆಯಿಂದಾಗಿ ನಾವೇನು ಮಾಡಬೇಕು, ಅವರನ್ನು ಪಕ್ಕದ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಅವರ ಜೀವವನ್ನು ರಕ್ಷಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಈ ರೀತಿ ಎಲ್ಲ ಅಂದರೆ ಪ್ರತಿಯೊಬ್ಬ ಅಪಘಾತಗಳಾಗೋದು ಯಾವಾಗ, ಈ ರೀತಿಯ ರಸ್ತೆಯ ನಿಯಮಗಳನ್ನು ಪಾಲಿಸದೆ ನಾವು ರಸ್ತೆಗಳನ್ನು ದಾಟಿದಾಗ ಮಾತ್ರ. ಆದ್ದರಿಂದ ನಾವು ಆ ರಸ್ತೆ ಎಲ್ಲ ನಿಯಮಗಳನ್ನು ದಾಟ್ಕೊಂಡು, ರಸ್ತೆ ನಿಯಮಗಳನ್ನೆಲ್ಲವನ್ನು ಪಾಲಿಸ್ಕೊಂಡು ಮುಂದೆ ಸಾಗೋದನ್ನು ಕಲಿಬೇಕು. जगह जगह पर चौराहों पर जो संकेत दिए हैं उनका पालन करने वाले सबके प्रिय रहे हैं. ಪ್ರತಿಯೊಂದು ರಸ್ತೆಯ ಮೇಲೂ ಮಕ್ಕಳೇ ನೀವೆಲ್ಲ ಗಮನಿಸಿರಬಹುದು, ಪ್ರತಿಯೊಂದು ರಸ್ತೆಯ ಮೇಲೂ ಸಹ ಈ ರೀತಿಯ ಸಂಕೇತಗಳನ್ನು ನಾವೆಲ್ಲರೂ ನೋಡಿದ್ದೀವಿ ಅಲ್ವಾ. ಆ ಸಂಕೇತಗಳೀಗ ಕೆಂಪು ದೀಪ ಹತ್ತಿದಾಗ ನಾವು ನಮ್ಮ ವಾಹನವನ್ನು ನಿಲ್ಲಿಸಬೇಕು, ಹಸಿರು ದೀಪ ಹತ್ತಿದಾಗ ನಮ್ಮ ವಾಹನಗಳನ್ನು ನಾವು ಮುಂದೆ ತೆಗೆದುಕೊಂಡು ಮುಂದೆ ಸಾಗಬೇಕು. ಇಲ್ಲ ಹಳದಿ ಬಣ್ಣದ ದೀಪ ಹತ್ತಿದಾಗ ನಾವು ಹೋಗೋದಕ್ಕೆ ಸಿದ್ಧರಾಗಿರಬೇಕು. ಈ ರೀತಿಯ ಎಲ್ಲ ರಸ್ತೆ ನಿಯಮಗಳನ್ನು ನಾವು ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ದೇ ಆದಲ್ಲಿ ಯಾವುದೇ ರಸ್ತೆ ಅಪಘಾತಗಳು ಆಗೋದಿಲ್ಲ. ಆ ರಸ್ತೆ ಅಪಘಾತಗಳಲ್ಲಿ ಯಾರೂ ಸಹ ತಮ್ಮ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯೂ ಬರೋದಿಲ್ಲ. ಯಾರು ಇಲ್ಲಿ ಕವಿ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಯಾರು ಈ ಎಲ್ಲ ರಸ್ತೆ ನಿಯಮಗಳನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡ್ತಾರೋ ಅವರು ಎಲ್ಲರಿಗೂ ಇಷ್ಟ ಆಗ್ತಾರೆ, ಎಲ್ಲರನ್ನು ಪ್ರೀತಿಸ್ತಾರೆ. ಯಾಕಂತಂದರೆ ತಮ್ಮ ಜೀವವನ್ನು ತಾವು ರಕ್ಷಣೆ ಮಾಡ್ಕೊಳ್ತಾರೆ, ಬೇರೆಯವರ ಜೀವವನ್ನು ಸಹ ರಕ್ಷಣೆ ಮಾಡ್ಕೊಳ್ತಾರೆ. ಆದ್ದರಿಂದ ಜೀವೋ ಔರ್ ಜೀನೆ ದೋ ಕಾ ವೇ
ಪಾಲ್ ರಹೆ ಸಿದ್ಧಾಂತ್, ಬದುಕಿ ಮತ್ತು ಬದುಕಲು ಬಿಡಿ ಅನ್ನೋ ಸಿದ್ಧಾಂತವನ್ನು ಅವರು ಪಾಲನೆ ಮಾಡ್ತಾ ಇರ್ತಾರೆ. ಯಾರು ಎಲ್ಲ ರಸ್ತೆ ನಿಯಮಗಳನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡ್ತಾ ವಾಹನವನ್ನು ಚಲಾಯಿಸ್ತಾರೋ ಅವರು ಬದುಕಿ ಮತ್ತು ಬದುಕಲು ಬಿಡಿ ಅನ್ನೋ ಸಿದ್ಧಾಂತವನ್ನು ಅನುಸರಿಸ್ತಾ ಇರ್ತಾರೆ. ಹಾಗಾಗಿ ಅವರು ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ನಾವೆಲ್ಲರೂ ಸಹ ಹಾಗೆ ಮಾಡಬೇಕು ಅನ್ನೋದು ಕವಿಯ ಆಸೆ. ನಾವು बच्चों हम अनुशासन पर अनेक स्लोगन देख सकते हैं. उदाहरण के लिए अनुशासन के बिना न तो किसी व्यक्ति और न किसी समाज का उत्थान हो सकता है. ಯಾವ ಸಮಾಜದಲ್ಲಿ ಅನುಶಾಸನ ಅಂದರೆ ಶಿಸ್ತು ಬದ್ಧತೆ ಇರೋದಿಲ್ವೋ ಆ ಸಮಾಜ ಆಗಲಿ ಆ ವ್ಯಕ್ತಿ ಆಗಲಿ ಉದ್ಧಾರ ಆಗೋದಕ್ಕೆ ಉನ್ನತಿಯನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. अनुशासन वहाँ पुल होता है जो हमें सफलता तक ले जाता है. ಅನುಶಾಸನ್ ಒಂದು ಸೇತುವೆ ಇದ್ದ ಹಾಗೆ. ಆ ಸೇತುವೆ ನಮ್ಮನ್ನು ಗೆಲುವಿನತ್ತ ಯಶಸ್ಸಿನತ್ತ ಕರೆದುಕೊಂಡು ಹೋಗುತ್ತದೆ. अनुशासन के बिना पूरी दुनिया ಅವ್ಯವಸ್ಥಿತ हो जाएगी. ಅನುಶಾಸನ ಇಲ್ಲ ಅಂದರೆ, ಶಿಸ್ತು ಇಲ್ಲ ಅಂದರೆ ಇಡೀ ಜಗತ್ತು ಅವ್ಯವಸ್ಥಿತ ಆಗುತ್ತೆ. अनुशासन के बिना बड़ी सफलता को संभाला नहीं जा सकता है. ಯಾವ ಮನುಷ್ಯನ ಜೀವನದಲ್ಲಿ ಶಿಸ್ತಿಗೆ ಸ್ಥಾನ ಇರೋದಿಲ್ವೋ, ಶಿಸ್ತುಬದ್ಧನಾಗಿ ಅವನು ಜೀವನ ನಿರ್ವಹಣೆಯನ್ನು ಮಾಡೋದಿಲ್ವೋ ಅವನು ದೊಡ್ಡದಾದಂಥ ಒಂದು ಗುರಿಯನ್ನು ತಲುಪೋದಕ್ಕಾಗಲಿ ದೊಡ್ಡದಾದಂಥ ಒಂದು ಗೆಲುವನ್ನು ಅನುಭವಿಸೋದಕ್ಕಾಗಲಿ ಅವನಿಂದ ಸಾಧ್ಯ ಆಗೋದಿಲ್ಲ. अनुशासन हमारे चरित्र निर्माण में अहम भूमिका निभाता है. ಈ ಶಿಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅಂದರೆ ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಬಹಳ ಮಹತ್ವಪೂರ್ಣವಾದಂತಹ ಪಾತ್ರವನ್ನು ನಿಭಾಯಿಸುತ್ತದೆ. अनुशासन का पालन करना कड़वा होता है लेकिन अनुशासन का पालन करने के बाद मिलने वाला फल बहुत मीठा होता है. ಈ ಶಿಸ್ತು ಅನ್ನೋದು ಮೊದಲಿಗೆ ಅದನ್ನ ಅನುಕರಣೆ ಮಾಡೋದಕ್ಕೆ ತುಂಬ ಕಠಿಣ ಅನ್ನಿಸ್ಬೋದು, ಕಹಿ ಅನ್ನಿಸ್ಬೋದು, ಅಸಾಧ್ಯ ಅನ್ನಿಸ್ಬೋದು. ಆದರೆ ಅನುಶಾಸನ್ ಕಾ ಪಾಲನ್ ಕರ್ನೆ ಕೆ ಬಾದ್ ಆ ಶಿಸ್ತನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾದ ಮೇಲೆ ಅದನ್ನು ನಾವು ಕರಗತ ಮಾಡಿಕೊಂಡಾದ ಮೇಲೆ ಅದರಿಂದ ಸಿಗುವಂಥ ಫಲ ತುಂಬ ಸಿಹಿಯಾಗಿರುತ್ತೆ. ಅನುಶಾಸನ್ ಕಾ ಪಾಲನ್ ಮೀಠಾ ಫಲ್. ಶಿಸ್ತಿನ ಪಾಲನೆ ಯಾವತ್ತಿಗೂ ಸಹ ಸಿಹಿಯಾದ ಫಲವನ್ನೇ ನೀಡುತ್ತೆ. अनुशासन वहाँ डोर है जो हमें सफलता की ऊंचाइयों को छूने में मदद करती है. ಅನುಶಾಸನ ಅನ್ನೋದು ಎಂತಹ ದ್ವಾರ ಅಂದರೆ ಅದು ನಮ್ಮನ್ನು ಸಫಲತೆಯ ಬಹು ಎತ್ತರದ ಮೆಟ್ಟಲಿಗೆ ಬಹು ಎತ್ತರದ ಸ್ಥಾನಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಹಾಯವನ್ನು ಮಾಡುತ್ತದೆ. ಜೈಸೆ ಡೋರ್ ಕೆ ಬಿನಾ ಪತಂಗ್. ಶಿಸ್ತು ಅಂದರೆ ಯಾರ ಜೀವನದಲ್ಲಿ ಶಿಸ್ತಿರೋದಿಲ್ವೋ ಅವರ ಜೀವನ ಹೇಗಿರುತ್ತೆ ಅಂದರೆ ಸೂತ್ರವಿಲ್ಲದ ಗಾಳಿಪಟದ ಹಾಗೆ. ಹೇಗೆ ಸೂತ್ರವಿಲ್ಲದ ಗಾಳಿಪಟ ತುಂಬ ಎತ್ತರಕ್ಕೆ ಹಾರೋದಕ್ಕೆ ಸಾಧ್ಯ ಆಗೋದಿಲ್ವೋ ಹಾಗೆ ಯಾರ ಜೀವನದಲ್ಲಿ ಶಿಸ್ತಿಗೆ ಸ್ಥಾನ ಇರೋದಿಲ್ವೋ, ಯಾರು ಶಿಸ್ತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಿಲ್ವೋ ಅವರು ಸಹ ತುಂಬ ಎತ್ತರಕ್ಕೆ ಹಾರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. जैसे डोर के बिना पतंग नीचे गिर जाती है वैसे ही अनुशासन के बिना हम असफल हो जाते हैं. ಯಾವ ರೀತಿ ಸೂತ್ರ ಇಲ್ಲದಂಥ ಗಾಳಿಪಟ ಕೆಳಗಡೆ ಬಿದ್ದು ಹರಿದೋಗುತ್ತೋ ಹಾಗೆ ನಾವು ಸಹ ನಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡಿಲ್ಲ ಅಂದರೆ ನಾವು ಸಹ ಯಾವತ್ತೂ ಸಹ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ಸಹ ನಾವು ಸೋಲನ್ನು ಅನುಭವಿಸಬೇಕಾಗುತ್ತೆ. अनुशासन की कमी बच्चों का भविष्य खराब कर देती है. ಅನುಶಾಸನ ಕೊರತೆ ಅಂದರೆ ಶಿಸ್ತಿನ ಕೊರತೆ ಮಕ್ಕಳ ಭವಿಷ್ಯತ್ತಿಗೆ ಕೊಡಲಿ ಪೆಟ್ಟಾಗುತ್ತೆ. ಅವರ ಭವಿಷ್ಯ ಅಂಧಕಾರದಲ್ಲಿ ಮುಳುಗೋಗುತ್ತೆ. ಸಂಚಾರ ಸಾಧನों की ज़्यादा उपलब्धता ने अनुशासन के महत्व को और ज़्यादा बढ़ा दिया है. ಇಲ್ಲಿ ರಸ್ತೆ ನಿಯಮಗಳು, ರಸ್ತೆ ಸಿದ್ಧಾಂತಗಳು ಅವೆಲ್ಲವೂ ಸಹ ಶಿಸ್ತಿನ ಒಂದು ಮಹತ್ವವನ್ನು ಇನ್ನೂ ಹೆಚ್ಚು ಮಾಡಿದ್ದಾವೆ. अनुशासन के बिना वर्तमान भी बर्बाद हो जाता है और अनुशासन के बिना भविष्य भी बर्बाद हो जाता है. अनुशासन नहीं है तो जीवन नहीं है. ಅನುಶಾಸನ ಶಿಸ್ತು ಯಾರ ಜೀವನದಲ್ಲಿರೋದಿಲ್ವೋ ಅವರ ವರ್ತಮಾನವೂ ಸಹ ಹಾಳಾಗೋಗುತ್ತೆ, ಜೊತೆಗೆ ಭವಿಷ್ಯವೂ ಸಹ ಹಾಳಾಗೋಗುತ್ತೆ. ಅವರಿಗೆ ಭವಿಷ್ಯ ಅನ್ನೋದೇ ಇರೋದಿಲ್ಲ. ತುಂಬ ಕೆಟ್ಟದಾದಂಥ ಪರಿಣಾಮವನ್ನು ಅವರು ಅನುಭವಿಸಬೇಕಾಗುತ್ತೆ. ಅನುಶಾಸನ ನಹಿ ಹೇ ತೋ ಜೀವನ್ ನಹಿ ಹೇ. ಶಿಸ್ತಿಲ್ಲ ಅಂದರೆ ಅವನಿಗೆ ಉತ್ತಮವಾದಂಥ ಜೀವನವನ್ನು ಸಾಗಿಸುವಂಥ ಒಂದು ಸಮಯ
ಒಂದು ಒಳ್ಳೆಯ ಅವಕಾಶ ಸಿಗೋದೇ ಇಲ್ಲ, ಸಮಯ ಆಗಲಿ ಅವಕಾಶ ಆಗಲಿ ಅವನಿಗೆ ಸಿಗೋದೇ ಇಲ್ಲ. सूरज समय से उगता है, मौसम समय से बदलते हैं. अगर ये सब अनुशासन तोड़ दें तो यहाँ ಧರತಿ ಜೀನೆ ಲಾಯಕ್ ನಹಿ ರಹ ಜಾಯೇಗಿ. ನಮ್ಮ ಪ್ರಕೃತಿಯಲ್ಲೂ ಸಹ ಅನೇಕ ನಿಯಮಗಳನ್ನು ನಾವು ಅನೇಕ ದೃಶ್ಯಗಳನ್ನು ನೋಡ್ತೀವಿ. ಸೂರ್ಯೋದಯವೂ ಸಹ ಪ್ರತಿದಿನ ತಪ್ಪದೆ ಸರಿಯಾದ ಸಮಯಕ್ಕೆ ಸೂರ್ಯೋದಯವಾಗುತ್ತೆ, ಸರಿಯಾದ ಸಮಯಕ್ಕೆ ಸೂರ್ಯಾಸ್ತವಾಗುತ್ತೆ. ಮತ್ತು ನಾವು ಕಾಲಕ್ಕನುಗುಣವಾಗಿ ನಮ್ಮ ಹವಾಮಾನಕ್ಕನುಗುಣವಾಗಿ ಕಾಲವನ್ನು 3 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಿರ್ತೀವಿ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂಥೇಳಿ. ಹಾಗೆ ಸೂರ್ಯನೂ ಸಹ ತನ್ನ ಉದಯಿಸುವ ಸಮಯವನ್ನು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ, ಅಥವಾ ಈ ಹವಾಮಾನ ಹೇಗೆ ನಾವು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಮಾಡ್ಕೊಂಡಿರ್ತೀವ, ಆ ಕಾಲಕ್ಕನುಗುಣವಾಗಿ ಮಳೆ ಬರುತ್ತೆ, ಬಿಸಿಲಿರುತ್ತೆ ಅಲ್ವಾ. ಆ ಸಮಯವೂ ಸಹ ಪರಿವರ್ತನೆ ಆದರೆ ಯಾವಾಗ ಬೇಕು ಆವಾಗ ಧಾರಾಕಾರವಾಗಿ ಮಳೆ ಸುರಿಯೋದು, ಹಿಮ ಬೀಳೋದು, ಈ ರೀತಿ ಆದರೆ ನಮ್ಮ ಭೂಮಿಯೂ ಸಹ ಇಷ್ಟು ಸುಂದರವಾಗಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಶಿಸ್ತಿಗೆ ಅದರದೇ ಆದಂಥ ಮಹತ್ವಪೂರ್ಣವಾದಂಥ ಸ್ಥಾನ ಇದೆ. ಹಾಗಾಗಿ ಆ ಶಿಸ್ತನ್ನು ಯಾರೂ ಸಹ ಅಲಕ್ಷ್ಯ ಮಾಡ್ದೇ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಂದರವಾದ ಭವಿಷ್ಯವನ್ನು ಕಟ್ಟಿಕೊಳ್ಬೇಕು. योग के द्वारा खुद को अनुशासित रखने में मदद मिलता है. ಯೋಗಾಸನಗಳನ್ನು ಮಾಡೋದ್ರಿಂದ ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಅನುಶಾಸನ कोई सजा नहीं है, यह तो बस एक कड़वी दवा है. ಅನುಶಾಸನ ಅನ್ನೋದು ಒಂದು ಶಿಕ್ಷೆ ಅಲ್ಲ, ಅದು ಒಂದು ಕಹಿಯಾದ ಔಷಧಿ. ಹೇಗೆ ಔಷಧಿಯನ್ನು ತೆಗೆದುಕೊಂಡ್ರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೋ ಹಾಗೆ ಈ ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಜೀವನವೂ ಸಹ ಸಮೃದ್ಧಿಯತ್ತ ಸಾಗುತ್ತೆ. असफल लोगों में एक समानता पाई जाती है और वह समानता यह होती है कि असफल लोग अनुशासित नहीं होती. ನಾವು ಯಾರೇ ವಿಫಲತೆಗೊಂಡಿರುವಂತಹ, ಸೋಲನ್ನು ಅನುಭವಿಸ್ತಾ ಇರುವಂತಹ ಜೀವನವನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇ ಆದರೆ ನಮಗೆ ಮೊಟ್ಟ ಮೊದಲಿಗೆ ಅವರ ಒಂದು ಸೋಲಿಗೆ ಕಾರಣ ಅಂತ ಏನು ಅಂತ ಹುಡುಕಿದಾಗ ಕಾಣಸಿಗೋದು ಏನಪ್ಪ ಅಂದರೆ ಅವರು ಶಿಸ್ತನ್ನು ಪರಿಪಾಲನೆ ಮಾಡದೇ ಇರುವಂಥದ್ದು. ಸಾಕಷ್ಟು ಸೋಲನ್ನು ಅನುಭವಿಸಿರುವಂಥ ಜನರನ್ನು ನಾವು ನೋಡ್ತೀವಿ. ಅವರೆಲ್ಲರ ಉದಾಹರಣೆಯನ್ನು ತೆಗೆದುಕೊಂಡರೂ ಸಹ ಅವರೆಲ್ಲರಲ್ಲೂ ಸಿಗುವಂಥದ್ದು ಮೊದಲನೇ ಅಂಶ ಇದೆ. अनुशासित रहने की आदत बचपन से ही डालनी चाहिए, क्योंकि बड़े हो जाने के बाद अनुशासन की आदत नहीं डाली जा सकती. ನಾವು ಶಿಸ್ತನ್ನು ನಮ್ಮ ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅದನ್ನು ರೂಢಿ ಮಾಡಿಕೊಳ್ಬೇಕು. ಯಾಕಂದರೆ ನಾವು ಕನ್ನಡದಲ್ಲಿ ಒಂದು ಗಾದೆ ಮಾತನ್ನು ಕೇಳಿದ್ದೀವಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಹಾಗೆಯೇ ಈ ಶಿಸ್ತನ್ನೋದನ್ನು ನಾವು ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ನಾವು ಶಿಸ್ತುಬದ್ಧವಾದಂತಹ ಭವಿಷ್ಯವನ್ನು ಕಾಣೋದಕ್ಕೆ, ಸುಂದರವಾದಂತಹ ಉಜ್ವಲವಾದಂತಹ ಭವಿಷ್ಯವನ್ನು ಕಾಣೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ದೊಡ್ಡವರಾದ ಮೇಲೆ ಈ ಶಿಸ್ತನ್ನು ನಾವು ಅಳವಡಿಸ್ಕೊಳ್ತೀವಿ, ರೂಢಿಸ್ಕೊಳ್ತೀವಿ ಅಂದರೆ ಅದು ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಮಕ್ಕಳೇ, ನಾವು ಈ ವಯಸ್ಸಿನಿಂದಲೇ, ತುಂಬ ಚಿಕ್ಕ ವಯಸ್ಸಿನಿಂದಲೇ ನೀವು ಸಹ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡುವಂತಹ ಗುಣವನ್ನು ರೂಢಿ ಮಾಡಿಕೊಳ್ಳ್ರಿ. ಎಲ್ಲ ನಿಯಮಗಳು, ಇದೊಂದು ನಿಮ್ಮ ಪದ್ಯದಲ್ಲಿ ಕೊಟ್ಟಿರುವಂಥದ್ದು ಒಂದೇ ಒಂದು ನಿಯಮ, ಶಾಸನ ಅಂದರೆ ಸರ್ಕಾರದಿಂದ ಮಾಡಲ್ಪಟ್ಟಿರುವಂಥ ನಿಯಮ. ನಾವು ಸಮಾಜದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂದರೆ ಸಾಕಷ್ಟು ನಿಯಮಗಳಿರ್ತವೆ. ಆ ನಿಯಮಗಳ ಉಲ್ಲಂಘನೆ ಮಾಡಿದರೆ ನಮ್ಮ ಜೀವನದಲ್ಲಿ ಶಾಂತಿ ಇರೋದಿಲ್ಲ. ಗಲಭೆಗಳು, ಗಲಾಟೆಗಳು, ದುಃಖ, ಜಗಳ ಇವೆಲ್ಲವನ್ನು ನಾವು ಕಾಣ್ತೀವಿ. ಅವೆಲ್ಲವೂ ಇಲ್ದಂಗೆ ನಾವು ಸಮಾಧಾನದಿಂದ, ಸಂತೋಷದಿಂದ, ಶಾಂತಿಯಿಂದ ಜೀವನವನ್ನು ಮಾಡಬೇಕಂದ್ರೆ ಪ್ರತಿಯೊಬ್ಬರೂ ಸಹ ಈ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡಲೇಬೇಕಾಗುತ್ತೆ. ಹಾಗೆ ನೀವು ಸಹ ಅವೆಲ್ಲ ನಿಯಮಗಳನ್ನು ಈ ವಯಸ್ಸಿನಿಂದಲೇ, ಚಿಕ್ಕ ವಯಸ್ಸಿನಿಂದಲೇ ರೂಢಿಸಿಕೊಂಡು ಎಲ್ಲ ನಿಯಮಗಳನ್ನು ಚಾಚೂ ತಪ್ಪದೆ ಪರಿಪಾಲನೆ ಮಾಡಿಕೊಂಡು ಉತ್ತಮ ಭವಿಷ್ಯವನ್ನು ಕಾಣುವಂತಾಗಬೇಕು. तो बच्चों, ये था इस पद्य यानी अनुशासन ही शासन है, इस पद्य का भावार्थ. इस पद्य के प्रश्नोत्तर को हम अगली कक्षा में देख लेंगे. तो बच्चों, मैं समझती हूँ आप सभी इस पद्य में रमेश मिलन जी जो हमें समझाने की कोशिश कर रहे हैं वो सभी अंशों को आप समझ चुके हैं. आप भी
सड़क पार करते समय उन सारे अंशों को याद रखेंगे, साथ में उन सारे अंशों को पालन करेंगे क्योंकि जीवन अनमोल है, इसलिए आप सभी उसकी रक्षा करेंगे। इस आशा के साथ मैं इस पाठ को यहीं समाप्त कर रही हूँ और हम सब अगले पाठ के साथ फिर कल मिलेंगे। तब तक के लिए आप सभी को धन्यवाद।